ಭಾರತದಲ್ಲಿ ಇನ್ ಮುಂದೆ PG ಮೆಡಿಕಲ್ ಮಾಡ್ಬೇಕು ಅನ್ಕೊಂಡವರಿಗೆ ಅವ್ರ ರಿಸಲ್ಟ್ 0% ಇದ್ರು ಸೀಟ್ ಸಿಗುತ್ತೆ. -40 ಮಾರ್ಕ್ಸ್ ಬಂದ್ರು ನಿಮ್ಗೆ ಸೀಟ್. ಈ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದನ್ನ ತಿಳ್ಕೋಬೇಕು. ಕೇಳಿ, PG ಎಕ್ಸಾಮ್ ಬರೆಯೋದು ನಿಯರ್ಲಿ 2.4 to 2.5 ಲ್ಯಾಕ್ ಡಾಕ್ಟರ್ಸ್. ಅದರಲ್ಲಿ ಕೇವಲ 65ರಿಂದ 70,000 ಸೀಟ್ಸ್ ಮಾತ್ರ ಇರ್ತವೆ. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ 7 ಜನ ಎಕ್ಸಾಮ್ ಬರೆದ್ರೆ ಒಬ್ನಿಗೆ ಸೀಟ್ ಸಿಗೋದು. ಬಟ್ ಇಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮುಗಿದ್ರು ಕೂಡ ಸೀಟ್ಸ್ ಫಿಲ್ ಆಗ್ತಿಲ್ಲ. 2 ರೌಂಡ್ ಕೌನ್ಸಿಲಿಂಗ್ ಮುಗಿದ್ರು ಕೂಡ 18,000 ಸೀಟ್ಸ್ ಖಾಲಿ ಉಳಿದಿವೆ. ಸೀಟ್ಸ್ಗಳು ಭರ್ತಿ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಎಕ್ಸಾಮ್ ಬೋರ್ಡ್ ಎಲ್ಲ ರಿಸರ್ವೇಶನ್ಗಳನ್ನ ಕಮ್ಮಿ ಮಾಡುತ್ತೆ. ಅಂದ್ರೆ ಇನ್ ಮುಂದೆ SC/ST ಗಳಿಗೆ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ 0%ಗೆ ಹೋಗಿದೆ. ಅಂದ್ರೆ SC/ST ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ನಲ್ಲಿ ಹೋಗಿ ಮಲ್ಕೊಂಡ್ ಬಂದ್ರೆ ಸಾಕು, ಅವರಿಗೆ ಸೀಟ್ ಸಿಗುತ್ತೆ. ನಾನು ಈಗಲೇ ಹೇಳ್ತಿದ್ದೀನಿ, ನಾನು ಯಾವುದೇ ಕಾಸ್ಟ್ ವಿರುದ್ಧ ಅಲ್ಲ. ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರೆ ಅವರು ದಲಿತರ ಮತ್ತು ಹಿಂದುಳಿದವರ ವಿರೋಧಿ ಆಗ್ತಾರೆ. ಅಂಬೇಡ್ಕರ್ ರಿಸರ್ವೇಶನ್ ಕೊಟ್ಟಿದ್ದು ಬಡವರನ್ನ, ಹಿಂದುಳಿದವರನ್ನ ಇನ್ನು ಉಳಿದ ಬೇರೆ ವರ್ಗದವರ ತರಾನೇ ಸಮಾನರಾಗ್ಲಿ, ಅವ್ರ ತರ ಬದುಕ್ಲಿ ಅಂತ. ಆದ್ರೆ ಇಲ್ಲಿ ಏನಾಗ್ತಿದೆ, ರಿಸರ್ವೇಶನ್ ಪಡಿತಿರೋರು ಮುಂದೆ ಹೋಗ್ತಿದ್ದಾರೆ, ಯಾರಿಗೆ ರಿಸರ್ವೇಶನ್ ಸಿಗ್ತಿಲ್ಲ ಅವರು ದಲಿತರಾಗ್ತಿದ್ದಾರೆ. ಹೌದಲ್ವಾ?